ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ಪ್ರಿಯಾಂಕಾ ಶ್ರೀಗುರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲು ದೇಶದ ನಾನಾ ಭಾಗಗಳಿಂದ ಕೋಟ್ಯಾಂತರ ಜನರು ತೆರಳಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುತ್ತಿರುವ ದೃಶ್ಯ ಇಲ್ಲಿದೆ ನೋಡಿ. ಹೌದು, ನಮ್ಮ ಗಡಿ ಜಿಲ್ಲೆ ಬೀದರ್ನಿಂದಲೂ ಸಹ ಸಾಕಷ್ಟು ಜನರು ತ್ರಿವೇಣಿ ಸಂಗಮದಲ್ಲಿ ಮಿಂದೇಳಲು ಪ್ರಯಾಗ್ರಾಜ್ನತ್ತ ಹೆಜ್ಜಾಗ್ತಿದ್ದಾರೆ. ಅದೇ ರೀತಿ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಪ್ರಮುಖರು ಹಾಗೂ ಅಧ್ಯಕ್ಷರಾಗಿರುವಂತಹ ಬಿಜಿ ಶೆಟ್ಕಾರ್ ಮತ್ತು ಅವರ ತಂಡದವರು ಸಹ ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಪುಣ್ಯ ಸ್ನಾನವನ್ನು ಮಾಡುತ್ತಿರುವುದು ನೋಡಬಹುದು. गंगा माता की जय। कौन है ना वैसे रहना आ जाओ सामने ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬೀದರ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷ ಬಿಜಿ ಶೆಟ್ಕಾರ್, ಇಂದು ನಮ್ಮ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಪ್ರಮುಖರೆಲ್ಲರೂ ಸೇರಿ ಪ್ರಯಾಗ್ರಾಜ್ಗೆ ಬಂದಿದ್ದೇವೆ. ಇಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಬಹಳ ಸುಸಜ್ಜಿತವಾಗಿ ಮಾಡಲಾಗಿದೆ. ಜನರು ಯಾವುದೇ ಊಹಾಪೋಹಗಳಿಗೆ ತಲೆಕೆಡಿಸಿಕೊಳ್ಳದೆ ಫೆಬ್ರವರಿ 26ರವರೆಗೂ ನಡೆಯುವ ಕುಂಭದಲ್ಲಿ ಪಾಲ್ಗೊಳ್ಳಲು ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ನ್ಯೂಸ್. ನಾನು ನಿಮ್ಮ ಆದಿಶ್ ವಾಲಿ. ಮಹಾಕುಂಭ ಮೇಳ ಪ್ರಯಾಗ್ರಾಜದಿಂದ ಹಿಂದೂಗಳ ಧರ್ಮದ ಪವಿತ್ರ ಸ್ಥಾನ ತ್ರಿವೇಣಿ ಸಂಗಮ ಆಗಿದೆ. ಇವತ್ತು 144 ವರ್ಷಗಳೊಮ್ಮೆ ಒಂದ್ಸಲಿ ಇದು ಆಗುವ ಮಹಾಕುಂಭ ಮೇಳದಲ್ಲಿ ನಾವು ಈ ಪ್ರಯಾಗ್ರಾಜ್ ನಗರದಲ್ಲಿ ನಾವು ಇದ್ದೀವಿ. ನಮ್ಮ ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಕಿರೀಟ ಜಿಲ್ಲೆಯ ಬೀದರ್ದ ಮುಖಂಡರು, ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಬೀದರ್ ಚೇಂಬರ್ ಆಫ್ ಕಾಮರ್ಸ್ ಆಫ್ ಇಂಡಸ್ಟ್ರಿ ಅವರು ಮುಖಂಡರು ಬಂದಿದ್ದಾರೆ. ಬನ್ನಿ ಕೇಳೋಣ ಅವರಿಗೆ ಇದು ದಿನ ಹೆಂಗಿತ್ತು, ಏನೇನು ಮಾಡಿದ್ರಂತ, ಈ ಸ್ಥಾನ ಹೆಂಗಾಯ್ತು ಅಂತ ಕೇಳೋಣ ಬನ್ನಿ.
ನಮ್ಮ ಜೊತೆ ಇವತ್ತು ಏನಂತಾರೆ ಬಿ.ಡಿ. ಶೆಟ್ಕರ್ ಅವರು ಇದ್ದಾರೆ, ಅಧ್ಯಕ್ಷರು ಬೀದರ್ ವಾಣಿಜ್ಯ ಹಾಗೂ ಕೈಗಾರಿಕಾ ಸಂಸ್ಥೆ. ಬನ್ನಿ ಕೇಳೋಣ ಅವರ ಅಭಿಪ್ರಾಯ. ಎಲ್ಲರಿಗೂ ಕುಂಭದ ಶುಭಾಶಯಗಳು. ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯ ಉಪಾಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್, ಕಾರ್ಯದರ್ಶಿಗಳಾದ ವೀರೇಂದ್ರ ಶಾಸ್ತ್ರಿ, ಇನ್ನೊಬ್ಬ ಉಪಾಧ್ಯಕ್ಷರಾದ ರಜನೀಶ್ ವಾಲಿ, ಆಮೇಲೆ ಟ್ರೆಜರರ್ ಆದ ಮಡಪ್ಪ ಗಂಗಶೆಟ್ಟಿ, ಎಲ್ಲರೂ ಫ್ಯಾಮಿಲಿ ಜೊತೆಗೆ ನಾವು ಕುಂಭಕ್ಕೆ ಇವತ್ತು ಬಂದು ಕುಂಭಮೇಳದಲ್ಲಿ ಭಾಗಿಯಾಗಿ ಭಾಳ ಸಂತೋಷವಾಯಿತು. ನಮ್ಮ ಸಂಸ್ಥೆಯ ಇನ್ನೋರ್ವ ವ್ಯಾಪಾರಿಗಳಾದ ಕಂಠಪ್ಪ ಪಾಟೀಲ್, ವೀರಭದ್ರೇಶ್ವರ ಫರ್ಟಿಲೈಸರ್ ಅವರು ಬಂದಿದ್ದಾರೆ. ನಮ್ಮ ಜೊತೆಗೆ ರೆಡ್ಡಿ ಪರಿವಾರದವರು ಸಹ ಬಂದಿದ್ದಾರೆ. ಈ ಟೂರ್ ಅರೇಂಜ್ ಮಾಡಿದವರು ಫಿಲಿಮ್ಗೋ ಟ್ರಾವೆಲರ್ಸ್ ಅಂಥೇಳಿ ಚಿಂತಾಮಣಿಯವರ ಮಗ ರಾಜು ಚಿಂತಾಮಣಿಯವರು ಬೀದರ್ ವಾಣಿಜ್ಯ ಕೈಗಾರಿಕಾ ಸಂಸ್ಥೆಯಿಂದ ಗಾಗಿ ಕಳೆದ 4-5 ಸಲ ನಮಗೆ ಸರ್ವಿಸ್ ಕೊಟ್ಟಿದ್ದಾರೆ. ಒಳ್ಳೆ ಟ್ರಾವೆಲ್ ಏಜೆನ್ಸಿ ಇದೆ ಅದು. ಈ ಸಲ ನಾವು 28 ಜನ 14 ಪೇರ್ಗಳು ಬಂದಿದ್ದೀವಿ. 14 ಕುಟುಂಬದ ಜೊತೆಗೆ ನಾವು ಇವತ್ತಿನ ಈ ಕುಂಭಮೇಳಕ್ಕೆ ಭಾಗಿಯಾಗಿ ಭಾಳ ಖುಷಿ ಆಗ್ತಾ ಇದೆ ನಮಗೆಲ್ಲರಿಗೂ. ನಮ್ಮ ಯಾತ್ರೆ ಸುಖಮಯ ಆಗಿದೆ. ಆಮೇಲೆ ಯಾವುದೇ ರೀತಿಯ ತೊಂದರೆ ಈ ಮೇಳದಲ್ಲಿ ಇಲ್ಲ. ಎಲ್ಲ ಅರೇಂಜ್ಮೆಂಟ್ಸ್ ಒಳ್ಳೆಯದಾಗಿದೆ. ಯಾವ ರೀತಿ ಯಾರಿಗೂ ಏನೋ ಪ್ರಾಬ್ಲಮ್ ಆಗಿಲ್ಲ. ಗೊತ್ತಾ, ಎಲ್ಲರೂ ಸುಮ್ಮನೆ ಹೇಳ್ತಾ ಇದ್ದಾರೆ ರಶ್ ಇದೆ ಭಾಳ ನಿಬೇಕಾಗುತ್ತೆ. ಹಾಗೇನೂ ಇಲ್ಲ. ಮನಸ್ಸು ಮಾಡಿ ಯಾರ್ಯಾರು ಬರೋ ಮನಸ್ಸಿದೆ ಅವರು ಆದಷ್ಟು ಬೇಗನೆ 26ವರೆಗೆ ಕುಂಭಮೇಳ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ನಾನು ಬೇಡಿಕೊಳ್ಳುತ್ತೇನೆ. ಧನ್ಯವಾದಗಳು. ನಂತರ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಉಪಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ ಅವರು ಮಾತನಾಡಿ, ಸನಾತನ ಧರ್ಮದ ಇಷ್ಟೊಂದು ದೊಡ್ಡ ಉತ್ಸವವನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ತುಂಬಾ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಅವರ ಈ ಕಾರ್ಯವು ಶ್ಲಾಘನೀಯ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತ 21ನೇ ತಾರೀಕು ನಾವಿಲ್ಲಿ ಕುಂಭಮೇಳದಕ್ಕೆ ಎಲ್ಲರೂ ಬಂದೇವೆ. BCCIಲಿಂದ, ಚೇಂಬರ್ ಆಫ್ ಕಾಮರ್ಸ್ ಬೀದರಿಂದ ಇಲ್ಲಿ ಬಂದು ನೋಡ್ರಿ. ವ್ಯವಸ್ಥೆ ನೋಡ್ರೆ ಒಟ್ಟು ಒಂದು ಸನಾತನ ಧರ್ಮದ ಏನು ವ್ಯವಸ್ಥೆ ಇದೆ, ಯೋಗಿಜಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಮತ್ತು ಇನ್ನೂ ಯಾರು ಇದಕ್ಕೆ ವಂಚಿತ ಆಗ್ಯಾರ ಇಲ್ಲಿ ಕುಂಭಮೇಳಕ್ಕೆ ಬರೋ ಅವ್ರು ಎಲ್ಲರೂ 26ನೇ ತಾರೀಕು ಒಳಗೆ ಬಂದು ಹೋಗ್ಬೇಕಂತೇಳಿ ಎಲ್ಲರಿಗೆ ಕೇಳ್ಕೊಳ್ಳೋದು. ಬೋಲ್ ಭಾರತ್ ಮಾತಾ ಕಿ ಸನಾತನ ಧರ್ಮ ಕಿ. ತದನಂತರ ಶಾಲಿನಿ ಚಿಂತಾಮಣಿ ಅವರು ಮಾತನಾಡಿ, ಬೀದರ್ನಿಂದ ನಾವು ಕುಂಭಮೇಳಕ್ಕೆ ಬಂದಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಒಟ್ಟು 27 ಜನ ಅಯೋಧ್ಯ, ವಾರಣಾಸಿ ಹಾಗೂ ಪ್ರಯಾಗ್ರಾಜ್ಗೆ ಬಂದಿದ್ದೇವೆ ಮತ್ತು ಅದರ ಜೊತೆಗೆ ಇಲ್ಲಿ ಬಹಳಷ್ಟು ಜನ ಕೂಡ ಕುಂಭಮೇಳಕ್ಕೆ ಬಂದಿದ್ದಾರೆ. ಆದರೆ ಈ ಮೇಳದಲ್ಲಿ ಯಾರಿಗೂ ತೊಂದರೆ ಆಗ್ತಿಲ್ಲ. ಅದೊಂದು ಬಹಳ ಸಂತೋಷದ ಸಂಗತಿ ಎಂದು ಹೇಳಬಹುದು ಎಂದು ಹೇಳಿದ್ದಾರೆ. ನಾವು ಇವತ್ತು ಬೀದರ್ನಿಂದ 27 ಜನ ಕುಂಭಮೇಳಕ್ಕೆ ಬಂದಿದ್ದೀವಿ. ನಾವು ಫಸ್ಟ್ ಅಯೋಧ್ಯ, ವಾರಣಾಸಿ ಆ್ಯಂಡ್ ದೆನ್ ಪ್ರಯಾಗ್ರಾಜ್ ಬಂದಿದ್ದೀವಿ. ಇವತ್ತು ತುಂಬ ನಾವು ಇಲ್ಲಿ ನೋಡಿದ್ರೆ ತುಂಬ ರಶ್ ಇದೆ. ಆದರೆ ನಮಗೂ ಓಡಾಡ್ತಾ ಇದ್ದರೂ ಏನೂ ಅನಿಸ್ತಾ ಇಲ್ಲ. ನಾವು ತ್ರಿವೇಣಿ ಸಂಗಮ್ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀವಿ. ಎಲ್ಲರಿಗೂ ಸಂತೋಷವಾಗಿದೆ. ಇಲ್ಲಿ ನಂತರ ಇನ್ನೋರ್ವರು ಮಾತನಾಡಿ, ಪ್ರಯಾಗ್ರಾಜ್ನಲ್ಲಿ ಭಾಗಿಯಾಗಿರುವುದು ತುಂಬಾ ಖುಷಿ ತಂದಿದೆ. ಅದನ್ನು ಪದಗಳಲ್ಲಿ ವರ್ಣಿಸಲಾಗದು. ನಮ್ಮ ಹೃದಯ ತುಂಬಿ ಬರ್ತಿದೆ ಎಂದು ಹೇಳಿದರು. ಪ್ರಯಾಗ್ರಾಜ್ ನಾವು ಬಂದೀವಿ. ಇಷ್ಟು ತುಂಬ ಖುಷಿಯಾಗಿದೆ ನಮ್ಗೆ. ಮೋದಿ ಇಷ್ಟು ಸುಂದರ ಮಾಡಿದ್ದಾರೆ, ಅದು ಹೇಳ್ಕೊಲಿಕ್ಕೆ ನಮ್ಮದು ಶಬ್ದನೇ ಕಡಿಮೆ ಬೀಳ್ತದೆ. ಭಾಳ ಸೂಪರ್ ಮಾಡಿದ್ದಾರೆ. ಇಷ್ಟು ಸಂತೋಷ ಆಗಿದೆ. ನಮ್ಗೆ ಹೃದಯದಲ್ಲಿ ಹಿಡಿಲಕ್ಕಾಗಲ್ಲ ಅಂತ ಅಷ್ಟು ನಮಗೆ ಖುಷಿಯಾಗಿದೆ. ಗಂಗಾನ ದರ್ಶನ ಮಾಡಿ ನಾವು ಇವತ್ತು ಪಾವನಾಗಿದ್ದೇವೆ. ಜೈ ಗಂಗೆ ಮಾತಾ ಕಿ ಜೈ. ಇನ್ನು ಯಾತ್ರೆಯಲ್ಲಿ ಬಿ.ಜಿ. ಶೆಟ್ಕರ್ ದಂಪತಿಗಳು, ಸೋಮಶೇಖರ್ ಪಾಟೀಲ್ ದಂಪತಿಗಳು, ಡಾಕ್ಟರ್ ರಜನೀಶ್ ವಾಲಿ ದಂಪತಿಗಳು, ಡಾಕ್ಟರ್ ವೀರೇಂದ್ರ ಶಾಸ್ತ್ರಿ ದಂಪತಿಗಳು, ಮಡಿವಾಳಪ್ಪ ಗಂಗಶೆಟ್ಟಿ ದಂಪತಿಗಳು, ರಾಜು ಚಿಂತಾಮಣಿ ದಂಪತಿಗಳು, ದೀಪಕ್ ವಾಲಿ ದಂಪತಿಗಳು, ಕಂಠಪ್ಪ ಪಾಟೀಲ್ ದಂಪತಿಗಳು, ಓಂ ರೆಡ್ಡಿ ದಂಪತಿಗಳು, ಹನುಮಂತ್ ರೆಡ್ಡಿ ದಂಪತಿಗಳು, ಸಂಜು ರೆಡ್ಡಿ ದಂಪತಿಗಳು, ಬಸಂತ್ ರೆಡ್ಡಿ ದಂಪತಿಗಳು, ರಾಜು ರೆಡ್ಡಿ ದಂಪತಿಗಳು ಭಾಗಿಯಾಗಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.